ಆಲ್ದಾಳ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕೆಗೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅವಿರೋಧ ಆಯ್ಕೆ. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಶ್ರೀಮತಿ ವೆಂಕಟಯ್ಯ ಗಂಡ ಚಂದಣ್ಣ ನಾಯಕ ಆಯ್ಕೆ. ಉಪಾಧ್ಯಕ್ಷೆಯಾಗಿ ಶ್ರೀಮತಿ ಚೆನ್ನಮ್ಮ ಗಂಡ ಬಸಯ್ಯ ಹಿರೇಮಠ ಆಯ್ಕೆ. ಅಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸಡಗರ ಮನೆ ಮಾಡಿತ್ತು. ತಮ್ಮ ಪಕ್ಷದ ಅಭ್ಯರ್ಥಿಗಳು ಆಲ್ದಾಳ ಗ್ರಾಮ ಪಂಚಾಯಿತಿ ಅಧಿಕಾರದ ಚುಕ್ಕಾಣಿ ಹಿಡಿದ ಸಂತೋಷ ಡಬಲ್ ಆಗಿತ್ತು. ಹೌದು, ಬಹಳಷ್ಟು ಕುತೂಹಲ ಕೆರಳಿಸಿದ್ದ ಆಲ್ದಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಭಿವೃದ್ಧಿ ಆಯ್ಕೆ ಯಾರಾಗ್ತಾರೆ ಅನ್ನೋ ಕುತೂಹಲ ಇತ್ತು. ಯಾಕಂದ್ರೆ ಇಲ್ಲಿನ ಸದಸ್ಯರ ಬಲಾಬಲವೇ ಆಗಿತ್ತು. ಆಲ್ದಾಳ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಎಲೆಕ್ಷನ್ ಸುಸಂಘಟಿತವಾಗಿ ನಡೀತು. ಯಾಕಂದರೆ ಇಂದಿನ ಒಂದು ಪೀರಿಯಡಿನ ಮುಖಾಂತರ ಒಂದು 15 ತಿಂಗಳಂತ ನಮ್ಮ ಶಾಸಕರು ಹೇಳಿದ್ದ ಪ್ರಕಾರ ಒಂದು 2 ತಿಂಗಳ ಹೆಚ್ಚು ಹೋಗಿರ್ಬೋದು. ಆದರೂ ಮಾತಿಗೆ ತಪ್ಪದೆ ನಮ್ಮ ಶಾಸಕರು 2ನೇ ಅವಧಿಗೆ ನಮ್ಮನ್ನು ಕಡಿಯಿದ್ದಂಥ ನಮ್ಮ ವೆಂಕಟಯ್ಯ ನಾಯಕರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು. ಅವರಿಗೆ ನಮ್ಮ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಒಟ್ಟು 24 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ, ಅದರಲ್ಲೂ 19 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ರು. 19 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು, 5 ಜನ ಬಿಜೆಪಿ ಬೆಂಬಲಿತ ಸದಸ್ಯರ ಬಹುಮತದ ಆಧಾರದ ಮೇಲೆ ಆಯ್ಕೆಯಾಗಿದೆ. ಆಲ್ದಾಳ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅವರ ಬೆಂಬಲಿಗರ ಸಂತಸ ದುಪ್ಪಟ್ಟಾಗಿತ್ತು. ಶ್ರೀಮತಿ ವೆಂಕಟಯ್ಯ ಗಂಡ ಚಂದಣ್ಣ ನಾಯಕ ಅಧ್ಯಕ್ಷರಾಗಿದ್ದರೆ, ಶ್ರೀಮತಿ ಚೆನ್ನಮ್ಮ ಗಂಡ ಬಸಯ್ಯ ಹಿರೇಮಠ ಉಪಾಧ್ಯಕ್ಷರಾಗಿ ಚುನಾಯಿತರಾದರು. ಮುಂದೆ ಬರುವಂಥ ದಿನಮಾನಗಳಲ್ಲಿ ಇನ್ನು 8 ತಿಂಗಳ ಅವಧಿ ಇದೆ ಅಧ್ಯಕ್ಷರದು ಮತ್ತು ಉಪಾಧ್ಯಕ್ಷರದು. ಆ ಅವಧಿಯೊಳಗೆ ಒಳ್ಳೆ ಕೆಲಸ ಮಾಡ್ತಾರಂತ ನಮಗೆ ಭರವಸೆ ಅದ. ಈ ಒಂದು 2 ತಿಂಗಳ ಉರಿ ಬಿಸಿಲಿನಲ್ಲಿ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಒಳ್ಳೆಯ ಕಾರ್ಯಕ್ರಮಗಳು ಕೊಡ್ತಾರೆ. ಎಲ್ಲ ಹಳ್ಳಿಗಳಿಗೆ ನೀರು, ಸರಿಯಾಗಿ ದ್ವೀಪ ಮತ್ತು ರಸ್ತೆ ಚರಂಡಿ ನೋಡ್ಕೊಂತಾರಂತೇಳಿ ಭರವಸೆ ಅದ. ಅದಕ್ಕಾಗಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳುತ್ತಾ ಒಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲ ಈ ನಮ್ಮ ತಾಲೂಕಿನಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಾರ್ದಂಥ ನಮ್ಮ ಆಲ್ದಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಗಳಾಗ್ಯಾವ. ನರೇಗಾ ಯೋಜನೆ ನಡೆದಿದೆ ಮತ್ತು 15 ಬಜೆಟ್ನಲ್ಲಿ ಕೆಲವೊಂದು ಸಣ್ಣ ಪುಟ್ಟ CC ರೋಡು ಎಲ್ಲ ಮಾಡಿದ್ದಾರೆ. ಇನ್ನು ಮುಂದೆ ಆಸೆ ಅದ, ಈ ಅಧ್ಯಕ್ಷರು ಏನು ಮಾಡ್ತಾರೋ ಮುಂದಿನ ಉಪಾಧ್ಯಕ್ಷರು ಅಧ್ಯಕ್ಷರು ಕೂಡಿ ಒಳ್ಳೆ ಕೆಲಸಗಳು ಮಾಡ್ಕೊಳ್ಬೇಕು. ಎಲ್ಲ ಮೆಂಬರ್ಗಳನ್ನು ಅಥಾರಿಟಿಗಳು ತಗೊಂಡು ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವು. ಇದೇ ವೇಳೆ ಸುರಪುರ ಶಾಸಕರಾದ ವೇಣುಗೋಪಾಲ್ ನಾಯಕ್ ಸಹೋದರ ಸಂತೋಷ್ ನಾಯ್ಕ್ ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ರಾಜ ವೇಣುಗೋಪಾಲ್ ನಾಯ್ಕ್ ಅವರಿಗೆ ಧನ್ಯವಾದ ಸಲ್ಲಿಸಿದರು. ಆಲ್ದಾಳ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಆಲ್ದಾಳ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಿಂಗಣ್ಣ ಚೇರ್ಮನ್ ರವಿ ಸಾಹುಕಾರ್, ಆಲ್ದಾಳ ಪರಮಣ್ಣ ನಾಗರಕಲ್, ಸಿದ್ದನಗೌಡ ನಾಗರಾಳ, ಶಾಂತಗೌಡ ಮಂಗಿಹಾಳ ಹಾರ್ದಿಕ ಶುಭಾಶಯ ಕೋರಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಪರಿಶಿಷ್ಟ ಪಂಗಡಗಳ ವಿಭಾಗದ ರಮೇಶ್ ದೊರೆ ಆಲ್ದಾಳ ಸುರಪುರ ಅಭಿನಂದನೆ ಸಲ್ಲಿಸಿದರು. ನ್ಯೂಸ್ 24 ಭಾರತ್, ಯಾದಗಿರಿ.